ನಮಸ್ಕಾರ. ನಾವು ತಿನ್ನಲಿಕ್ಕೆ ಯೋಗ್ಯವಾಗಿರುವಂಥ ಎಲ್ಲ ಬೀಜಗಳು ಅದ್ಭುತವಾದಂಥ ಪ್ರಯೋಜನ ಕೊಡುವಂಥವು. ನಮ್ಮ ದೇಹದಲ್ಲಿರುವಂಥ ಎಲ್ಲ ಅಂಗಗಳಿಗೆ ಮತ್ತು ಎಲ್ಲ ಸಿಸ್ಟಮ್ಸ್‌ಗೆ ತುಂಬ ಹೆಲ್ಪ್ ಮಾಡುವಂಥವು. ಮತ್ತು ಇವತ್ತಿನ ಜಗತ್ತಿನಲ್ಲಿ ಅತ್ಯಂತ ಹೆಲ್ಪ್‌ಫುಲ್ ಆಗಿರುವಂಥವು. ಆದರೆ ಅವುಗಳೆಲ್ಲವುಗಳ ಬಗ್ಗೆ ಹೇಳಲಿಕ್ಕೆ ತುಂಬ ಕಷ್ಟ. ಇವತ್ತು 4 ವಿಶೇಷ ಬೀಜಗಳ ಬಗ್ಗೆ ಹೇಳ್ತೇನೆ. ಮೊದಲನೇದು ಕಾಲಿಂದ ಬೀಜ, ಎರಡನೇದು ಪ್ರಿಯಾಲ ಬೀಜ, ಮೂರನೇದು ಪದ್ಮ ಬೀಜ, ನಾಲ್ಕನೇದು ಪನಸ ಬೀಜ. ಅಯ್ಯೋ, ಇದೇನಿದು ಸಂಸ್ಕೃತದ ಹೆಸರುಗಳನ್ನು ಹೇಳ್ತಿದ್ದಾರೆ ಅಂತ ಅಂದ್ಕೊಳ್ಬೇಡಿ. ಇವೆಲ್ಲ ಆಯುರ್ವೇದದಲ್ಲಿ ಹೇಳಿರುವಂಥ ಬೀಜಗಳ ಹೆಸರುಗಳು. ಇವೆಲ್ಲವೂ ನಿಮಗೆ ಸುಲಭವಾಗಿ ಸಿಗುವಂಥವು, ಇವೆಲ್ಲವೂ ನಿಮಗೆ ಗೊತ್ತಿರುವಂಥವು. ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನಿಮಗೆ ಬೇರೆ ಯಾವುದಾದ್ರು ಒಂದು ಬೀಜದ ಬಗ್ಗೆ ನಾನು ಹೇಳಬೇಕು ಅಂತ ಅನಿಸಿದರೆ ಖಂಡಿತ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಆ ಬೀಜಗಳ ಬಗ್ಗೆ ಕೂಡ ಮಾತಾಡ್ತೇನೆ. ಮುಂದೊಂದು ದಿನ ನಾನು ಎಲ್ಲ ಬೀಜಗಳನ್ನು ಸೇರಿಸಿ ನಾವು ಯಾವ ರೀತಿ ಅದನ್ನು ಬಳಕೆ ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ಹೇಳಬೇಕು ಅಂತ ಅಂದ್ಕೊಂಡಿದ್ದೇನೆ. ನನ್ನ ಹತ್ರ ಬರುವ ಪೇಷಂಟ್ಸ್ ಎಲ್ಲರಿಗೂ ನಾನು ಆ ಥರ ಸಜೆಸ್ಟ್ ಮಾಡ್ತೇನೆ, ಯಾಕೆಂದರೆ ಅವುಗಳ ಅಗತ್ಯತೆ ಈಗ ತುಂಬ ಇದೆ. ಮೊದಲನೇದು ಕಾಲಿಂದ ಬೀಜ. ಕಾಲಿಂದ ಅಂದರೆ ಕಲ್ಲಂಗಡಿಯ ಬೀಜ. ನಾವು ಅಂಗಡಿಗಳಲ್ಲಿ ಮಗಜ್ ಬೀಜ ಅಂತ ತಗೊಳ್ತೀವಲ್ಲ, ಸಾಮಾನ್ಯವಾಗಿ ಮಗಜ್ ಬೀಜ ಅಂತ ಕೇಳಿದರೆ ಕಲ್ಲಂಗಡಿಯ ಬೀಜವನ್ನೇ ಕೊಡ್ತಾರೆ. ಆದರೆ ಆ್ಯಕ್ಚುಲಿ ಮಗಜ್ ಬೀಜ ಅಂತ 4-5 ವೆರೈಟಿ ಇದೆ. ಇಲ್ಲಿ ಮಗಜ್ ಅನ್ನೋ ಶಬ್ದ ಅರೇಬಿಕ್ ವರ್ಡ್. ಅದು ಮಗಜ್ ಅಂತಂದರೆ ಮೆದುಳು ಅಂತ ಅರ್ಥ ಅಂತೆ. ಅಂದರೆ ಇದು ಮೆದುಳಿಗೆ ಒಳ್ಳೆಯದು ಅಥವಾ ಮೆದುಳು ಅನ್ನುವ ಅರ್ಥದಲ್ಲ ಅಲ್ಲ, ನಮ್ಮ ದೇಹದ ಮೆದುಳಿನ ಅರ್ಥದಲ್ಲ. ಬದಲಿಗೆ ಇಲ್ಲಿ ಮೆದುಳು ಅಂತಂದರೆ ಇದು ಕವಚದ ಒಳಗಡೆ ಇರುವಂಥ, ಏನು ನಮ್ಮ ಮೆದುಳಿನ ಥರ ಒಳಗೆ ಇರುವಂಥದ್ದು ಅಂತ. ಸಾಮಾನ್ಯವಾಗಿ ಮಗಜ್ ಬೀಜ ಅಂತಂದರೆ ನಮಗೆ ಸಿಗೋದು ಕಲ್ಲಂಗಡಿ ಬೀಜ ಆಗಿರೋದ್ರಿಂದ ಇವತ್ತು ನಾನು ಕಲ್ಲಂಗಡಿ ಬೀಜದ ಬಗ್ಗೆ ಸ್ವಲ್ಪ ಹೇಳ್ತೇನೆ. ಆಯುರ್ವೇದದಲ್ಲಿ ಇದಕ್ಕೆ ಶೀತಲ ಅಂತ ಹೇಳ್ತಾರೆ, ಅಂದರೆ ತಂಪು ಗುಣವನ್ನು ಹೊಂದಿದೆ. ಹೃದಯ ಅಂತ ಹೇಳ್ತಾರೆ, ಹಾರ್ಟಿಗೆ ಒಳ್ಳೆಯದು. ಮತ್ತು ಮೂತ್ರ ಆರಾಮಾಗಿ ಹೋಗಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ, ಹಾಗಾಗಿ ಮೂತ್ರಲ ಅಂತ ಹೇಳ್ತಾರೆ. ಜೊತೆಗೆ ಭಾವಪ್ರಕಾಶ ನಿಘಂಟುವಿನಲ್ಲಿ ಬಲ್ಯ ಅಂತ ಕೂಡ ಕರೆದಿದ್ದಾರೆ, ಅಂದರೆ ನಮ್ಮ ದೇಹಕ್ಕೆ ಬಲವನ್ನು ಕೊಡುತ್ತೆ ಅಂತ. ಒಟ್ಟಿನಲ್ಲಿ ನಮ್ಮ ಇಡೀ ದೇಹದ ಆರೋಗ್ಯಕ್ಕೆ ಇದು ಒಳ್ಳೆಯದು. ಹಾಗಾಗಿ ನಾವು ಇದನ್ನು ನಿತ್ಯ ಬಳಕೆ ಮಾಡಬಹುದು. ಇನ್ನು ಮಾಡರ್ನ್ ಸೈನ್ಸಲ್ಲಿ ಇದನ್ನು ಹಾರ್ಟಿಗೆ ಒಳ್ಳೆಯದು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಇದರಲ್ಲಿ ಮ್ಯಾಗ್ನೀಷಿಯಮ್ ತುಂಬ ಚೆನ್ನಾಗಿದೆ. ಆ ಕಾರಣದಿಂದಾಗಿ BP ಕಂಟ್ರೋಲ್ ಇರುತ್ತೆ, ಹೆಲ್ಪ್ ಆಗುತ್ತೆ ಅಂತ. ಮತ್ತು ಇದರಲ್ಲಿ ಹೆಲ್ದಿ ಫ್ಯಾಟಿ ಆ್ಯಸಿಡ್ಸ್ ಇರೋದರಿಂದ ಇದು ಹಾರ್ಟಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ತೊಂದರೆ ಮಾಡೋದನ್ನು ತಪ್ಪಿಸ್ತದೆ. ಒಳ್ಳೆಯ ಕೊಲೆಸ್ಟ್ರಾಲ್ ಸ್ವಲ್ಪ ಹೆಚ್ಚಾಗುತ್ತೆ, ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಅಂತ. ಮತ್ತು ಇದರಲ್ಲಿ ಮ್ಯಾಗ್ನೀಷಿಯಮ್, ಫಾಸ್ಫರಸ್, ಕ್ಯಾಲ್ಶಿಯಂ ಇಂಥ ಒಳ್ಳೊಳ್ಳೆಯ ಮಿನರಲ್ಸ್ ಇರೋದರಿಂದ ಇದು ಮೂಳೆಗಳಿಗೆ ತುಂಬ ಒಳ್ಳೆಯದು ಅಂತ. ಜಿಂಕ್ ಇರೋದರಿಂದ ಇಮ್ಯುನಿಟಿಯನ್ನು ಹೆಚ್ಚು ಮಾಡುತ್ತೆ ಅಂತ. ಈಗ ತುಂಬ ಜನ ಜಿಂಕ್ ಸಪ್ಲಿಮೆಂಟ್ಸನ್ನು ಪ್ರಿಸ್ಕ್ರೈಬ್ ಮಾಡ್ತಾರೆ. ಜಿಂಕ್ ಬೇಕು ಅಂತ ಆ ಜಿಂಕಿನ ಸಪ್ಲಿಮೆಂಟ್ಸನ್ನು ತಗೊಳ್ತಾರೆ. ನಿತ್ಯ ತಗೊಳ್ಳುವ ರೂಢಿ ತುಂಬ ಜನರಿಗಿದೆ. ಹಾಗೆ ಬೇಕಾಗಿಲ್ಲ. ಅಂದರೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದರೆ ನಿಮ್ಮ ಸಮಸ್ಯೆಗೆ ಅವಶ್ಯಕತೆ ಇದ್ದಾಗ ತಗೊಳ್ಬೇಕು. ಅದು ಬಿಟ್ಟರೆ ನಾವು ನಿತ್ಯ ಈ ಸೀಡ್ಸನ್ನು ತಗೊಂಡ್ರೆ ನಮಗೆ ಮ್ಯಾಗ್ನೀಷಿಯಮ್, ಜಿಂಕ್ ಎಲ್ಲ ಚೆನ್ನಾಗಿ ಸಿಕ್ಬಿಡುತ್ತೆ. ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದೆಯಲ್ಲ, ಚಿಕ್ಕ ಪ್ರಮಾಣದಲ್ಲಿ ನಮಗೆ ಬೇಕಾಗಿರುವಂಥವು ಅವೆಲ್ಲ, ಅಂದರೆ ನಾವು ದೊಡ್ಡ ಪ್ರಮಾಣದಲ್ಲಿ ಪ್ರೋಟೀನ್, ಫ್ಯಾಟ್, ಕಾರ್ಬೋಹೈಡ್ರೇಟ್ ಅಂತ ನಾವು ಸೇವನೆ ಮಾಡ್ತೀವಲ್ಲ, ಅಂಥದ್ದನ್ನು ಬಿಟ್ಟು ಚಿಕ್ಕ ಪ್ರಮಾಣದಲ್ಲಿ ಇರುವಂಥದ್ದು ಬೇಕಾಗುವಂಥದ್ದು ಇದೆಯಲ್ಲ, ಅವೆಲ್ಲ ಬಹುತೇಕವಾಗಿ ನಮಗೆ ಈ ನಟ್ಸ್ ಮತ್ತು ಸೀಡ್ಸಿಂದ, ಬೀಜಗಳಿಂದ ಸಿಕ್ಬಿಡತ್ತೆ. ಮತ್ತು ಇದರಲ್ಲಿ B ವಿಟಮಿನ್ಸ್ ಇರೋದ್ರಿಂದ ಇದು ನರಗಳಿಗೆ ಮತ್ತು ಮೆದುಳಿಗೆ ಎಲ್ಲ ತುಂಬ ಒಳ್ಳೆಯದು. ಒಂದು ದಿನಕ್ಕೆ 30 ಗ್ರಾಮ್ ತಿಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ಅಷ್ಟೆಲ್ಲ ತಗೊಳ್ಳಿಕ್ಕೆ ಆಗದೆ ಹೋದರೂ ಕನಿಷ್ಠ 1-2 ಚಮಚ, ಒಂದು 5-10 ಗ್ರಾಮ್ನಷ್ಟಾದರೂ ನಾವು ಇದನ್ನು ಸೇವನೆ ಮಾಡಿದ್ರೆ ಒಳ್ಳೆಯದು. ಇನ್ನು ಎರಡನೇದು ಪ್ರಿಯಾಲ ಅಂದರೆ ಚಿರೋಂಜಿ ಅಂತ ನಾವು ಈ ಅಂಗಡಿಗಳಿಗೆ ಹೋಗಿ ಕೇಳಿದ್ರೂ ಕೊಡ್ತಾರೆ, ಅಥವಾ ಆನ್ಲೈನ್ ಮಾರ್ಕೆಟ್ಸಲ್ಲಿ ಕೂಡ ಅದು ಸಿಗತ್ತೆ. ಸೊ ಈ ಚಿರೋಂಜಿ ಇದೆಯಲ್ಲ, ಇದರ ಬಗ್ಗೆ ಆಯುರ್ವೇದ ತುಂಬ ಚೆನ್ನಾಗಿ ಹೇಳುತ್ತೆ. ಮಧುರೋ ವೃಷ್ಯ ಪಿತ್ತಾನಿಲಾಪಹ ಅಂತ. ಅಂದರೆ ಇದು ಸಿಹಿಯಾಗಿರುತ್ತೆ ಅನ್ನೋದಕ್ಕಿಂತ ಈ ಬಾದಾಮಿಯ ಟೇಸ್ಟ್ ಬರುತ್ತೆ ಅಂತ ಹೇಳ್ಬೋದು. ಒಂಥರ ಆ ನಟ್ ಟೇಸ್ಟ್ ಬರುತ್ತದಕ್ಕೆ. ಮತ್ತು ಇದು ಒಂಥರ ರುಚಿಯನ್ನು ಹೆಚ್ಚು ಮಾಡುತ್ತೆ. ತುಂಬ ಕಡೆಗಳಲ್ಲಿ ಇದನ್ನು ಪಾಯಸಕ್ಕೆಲ್ಲ ಹಾಕ್ತಾರಂತೆ. ಅದನ್ನು ಖೀರಿಗೆ, ಪಾಯಸಕ್ಕೆ, ಅದಕ್ಕೆಲ್ಲ ಮೇಲ್ಗಡೆಯಿಂದ ನಾವು ಹೇಗೆ ಗೋಡಂಬಿ ಎಲ್ಲ ಹಾಕ್ತೀವಲ್ಲ, ಆ ಥರ ಹಾಕ್ತಾರಂತೆ. ಆ ಥರ ನಾವು ತಿನ್ನೋ ರೂಢಿಯನ್ನು ಇಟ್ಕೊಂಡ್ರೆ ಇದು ವೃಷ್ಯ ಅಂದರೆ ಇದು ಈ ಲೈಂಗಿಕ ಶಕ್ತಿಯನ್ನು ಅಥವಾ ಶುಕ್ರಧಾತುವಿನ ಶಕ್ತಿಯನ್ನು ಅಥವಾ ಶುಕ್ರಧಾತುವಿನ ಬಲವನ್ನು ಹೆಚ್ಚು ಮಾಡುತ್ತೆ ಅಂತ. ಮತ್ತು ಪಿತ್ತಾನಿಲಾಪಹ, ಪಿತ್ತ ಮತ್ತು ವಾತ ದೋಷಗಳನ್ನು ಕಂಟ್ರೋಲ್ ಮಾಡುತ್ತೆ ಅಂತ. ಇದು ತುಂಬ ಇಂಪಾರ್ಟೆಂಟ್. ಇದರಿಂದ ನಮಗೆ ತುಂಬ ಅನುಕೂಲ ಆಗುತ್ತೆ, ದೇಹಕ್ಕೆ ಬಲ ಸಿಗುತ್ತೆ ಅಂತ. ಇನ್ನು ಮಾಡರ್ನ್ ಸೈನ್ಸಲ್ಲಿ ಬಹುತೇಕ ಎಲ್ಲ ಸೀಡ್ಸಲ್ಲೂ ಒಂದೇ ಥರದ ಎಕ್ಸ್ಪ್ಲನೇಷನ್ ಹೇಳ್ತಾರೆ. ಮೇಲೆ ಹೇಳಿರೋದ್ರ ಜೊತೆಗೆ ಇದು ಹಾರ್ಟಿಗೆ ಮತ್ತು ಸ್ಕಿನ್ನಿಗೆ ಹೆಚ್ಚು ಒಳ್ಳೆಯದು ಅಂತ. ಅಂದರೆ ಇದರಲ್ಲಿರುವಂಥ ಆ್ಯಂಟಿ ಆಕ್ಸಿಡೆಂಟ್ಸ್ ಸ್ಕಿನ್ನಿಗೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಇದನ್ನು ದಿವಸಕ್ಕೆ 1 ಚಮಚ ಖುಷಿಯಿಂದ ತೆಗೆದುಕೊಳ್ಬೋದು ಅಂತ. ಆದರೆ ಆಯುರ್ವೇದದಲ್ಲಿ ಒಂದಿಷ್ಟು ಎಚ್ಚರಿಕೆಯನ್ನು ಹೇಳ್ತಾರೆ. ಏನಂದರೆ ಅತಿ ದುರ್ಜರಃ ಅಂದರೆ ಡೈಜೆಷನ್ಗೆ ತುಂಬ ಕಷ್ಟಕರವಾದದ್ದು. ಆಮವರ್ಧನ ಅಂತ ಹೇಳ್ತಾರೆ, ಅಂದರೆ ನಮ್ಮ ದೇಹದಲ್ಲಿ ಇಂಡೈಜೆಷನ್ ಆಗಿ ತೊಂದರೆ ಆಗಿದೆ, ಅದನ್ನು ಹೆಚ್ಚು ಮಾಡುವಂಥದ್ದು ಅಂತ. ಹಾಗಾಗಿ ನಮ್ಮ ಡೈಜೆಸ್ಟಿವ್ ಕೆಪಾಸಿಟಿ ತುಂಬ ಚೆನ್ನಾಗಿದ್ದರೆ ಮಾತ್ರ ಇದನ್ನು ಸೇವನೆ ಮಾಡಬೇಕು ಅಂತ. ಅದಕ್ಕೆ ಒಂದು ಸಾರಿ
ಇದರಲ್ಲಿ ಅದಿದೆ ಇದಿದೆ ಅಂತ ಸೇವನೆ ಮಾಡುವ ಮೊದಲು ಆಯುರ್ವೇದ ಏನು ಹೇಳುತ್ತೆ, ಆಯುರ್ವೇದ ಗ್ರಂಥಗಳಲ್ಲಿ ಏನು ಹೇಳಿದ್ದಾರೆ ಅಂತ ನೋಡಿಕೊಂಡು ನಾವು ಸೇವನೆ ಮಾಡಿದರೆ ನಮಗೆ ಅದರ ನೆಗೆಟಿವ್ ಕ್ವಾಲಿಟೀಸ್ ಏನು ಅನ್ನೋದು ಕೂಡ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅಂತ. ಇಲ್ಲದೆ ಹೋದರೆ ಸಾಮಾನ್ಯವಾಗಿ ಬರೀ ಹೊಗಳೋದನ್ನೇ ನಾವು ಮಾಡ್ತಾ ಇದ್ದರೆ ಆಗ ನಮಗದರಲ್ಲಿ ಅದರಿಂದ ಆಗುವಂಥ ನೆಗೆಟಿವ್ ಸಮಸ್ಯೆಗಳು ಗೊತ್ತಾಗೋದೇ ಇಲ್ಲ. ಇನ್ನು ಮೂರನೇದು ಪದ್ಮಬೀಜ. ಪದ್ಮಬೀಜ ಅಂತಂದರೆ ಮಖಾನ್ ಸೀಡ್ಸ್ ಅಂತ ನಾವು ಸೇವನೆ ಮಾಡ್ತೀವಲ್ಲ, ಅದು ಮಖಾನ ಸೀಡ್ಸ್ ಅಂತ, ಅಂದರೆ ಈ ಕಮಲದ ಬೀಜ. ಇದಕ್ಕೆ ವೃಷ್ಯಂ ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಮತ್ತೆ ವೃಷ್ಯ ಅಂತ ಬಂತು. ಅಂದರೆ ವೃಷ್ಯ ಅನ್ನೋ ಶಬ್ದವನ್ನು ಯಾಕೆ ಬಳಕೆ ಮಾಡ್ತಾರೆ ಅಂದರೆ, ಎಲ್ಲ ಧಾತುಗಳ ಹೆಸರು ಹೇಳ್ಕೊಳ್ತಾ ಇರೋದು ಬೇಡ. ಶುಕ್ರಧಾತುವಿಗೆ ಅನುಕೂಲ ಮಾಡಿಕೊಡುತ್ತೆ ಅಂತಂದರೆ ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ ಎಲ್ಲ ಧಾತುಗಳಿಗೂ ಹೆಲ್ಪ್ ಮಾಡುತ್ತೆ ಅಂತ ಅರ್ಥ. ಹಾಗಾಗಿ ಅವರು ಹೇಳಿರೋದಿಲ್ಲ. ಅಂದರೆ ಇಡೀ ದೇಹಕ್ಕೆ ಬಲವನ್ನು ಕೊಡುವಂಥದ್ದೊಂದು ಸ್ಪಷ್ಟವಾಗಿ ನಾವು ಇದನ್ನು ಅರ್ಥ ಮಾಡ್ಕೊಳ್ಬೋದು. ಗರ್ಭ ಸಂಸ್ಥಾಪಕಂ ಪರಂ ಅಂತ ಹೇಳ್ತಾರೆ. ಅಂದರೆ ಗರ್ಭಿಣಿಯರಲ್ಲಿ ಆ ಗರ್ಭವನ್ನು ಕಾಪಾಡಿಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ. ಕೆಲವೊಬ್ಬರಿಗೆ 2-3 ತಿಂಗಳು ಒಳಗಡೆನೆ ಗರ್ಭಸ್ರಾವ ಆಗೋದಿರುತ್ತಲ್ಲ, ಅದನ್ನು ತಡಿಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಬಲ್ಯಂ ಗ್ರಾಹಿ ಪಿತ್ತಾಸ್ತ್ರ ದಾಹನುತ್, ಬಲವನ್ನು ಹೆಚ್ಚು ಮಾಡುತ್ತೆ. ಗ್ರಾಹಿ ಅಂತಂದರೆ ಈ ಸಿಂಪಲ್ಲಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು ಅಂದರೆ ಈ IBS ಅನ್ನೋ ಸಮಸ್ಯೆ ಇರೋರಿಗೆ ಹೆಲ್ಪ್ ಮಾಡುತ್ತೆ. ಮತ್ತು ಇಲ್ಲೇನೆಂದರೆ ಭಾಳಷ್ಟು ಜನರಿಗೆ ಸರಿಯಾಗಿ ಡೈಜೆಷನ್ ಆಗದೇನೆ ಮೋಷನ್ ಪಾಸ್ ಆಗಿ ಸೆಮಿ ಸಾಲಿಡ್ ಥರ ಆಗೋದು. ಪೇಷಂಟ್ಸ್ ಹೇಳ್ತಾರೆ ನನಗೆ ದೋಸೆ ಹಿಟ್ಟಿನ ಥರ ಆಗುತ್ತೆ ಅಂತಲ್ಲ, ಆ ಥರ ಆಗೋದು, ಸಿಂಬಳ ಥರ ಹೋಗೋದು, ಊಟ ಮಾಡಿದ ತಕ್ಷಣ ಮೋಷನ್ಗೆ ಹೋಗಬೇಕು ಅನಿಸೋದು. ಈ ಥರದವರು ಸಾಮಾನ್ಯವಾಗಿ ತುಂಬ ಸುಸ್ತು, ದೇಹ ವೀಕ್ ಆಗ್ತಾ ಇದೆ, ವೆಯ್ಟ್ ಲಾಸ್ ಆಗ್ತಿದೆ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಅಂಥವರಿಗೆ ಇದು ಹೆಲ್ಪ್ಫುಲ್. ಹಾಗಾಗಿ ಇದು ಬಲವನ್ನು ಹೆಚ್ಚು ಮಾಡುತ್ತೆ. ಬಲ್ಯಂ ಅಂತ ಮೊದಲು ಹೇಳಿದ್ರಲ್ಲ, ಹಾಗಾಗಿ. ಮತ್ತು ಪಿತ್ತಾಸ್ತ್ರ ದಾಹನುತ್, ಪಿತ್ತ ರಕ್ತ ಅಥವಾ ರಕ್ತಪಿತ್ತ, ಮತ್ತು ದಾಹ ಉರಿ, ಇದನ್ನು ಕಡಿಮೆ ಮಾಡುತ್ತೆ ಅಂತ. ಅಂದರೆ ಒಳ್ಳೆ ತಂಪು ಗುಣ ಇದಕ್ಕೆ ಇದೆ. ದೇಹಕ್ಕೆ ತಂಪನ್ನು ಕೊಡುತ್ತೆ. ನಮಗೆ ಉಷ್ಣ ಆಯಿತು, ಹೀಟ್ ಆಯಿತು ಅಂತ ಹೇಳ್ತೀವಲ್ಲ, ಅದಕ್ಕೆ ತುಂಬ ಒಳ್ಳೆಯದು ಅಂತ. ಆ್ಯಕ್ಚುಲಿ ಈ ಕಮಲ ಇದೆಯಲ್ಲ, ಕಮಲದ ಹೂವಾಗಲಿ, ಕಮಲದ ನಾಳ ಆಗಲಿ, ಕಮಲದ ಬೀಜ ಕೂಡ ಎಲ್ಲವೂ ಕೂಡ ತಂಪು ಗುಣವನ್ನು ಹೊಂದಿರುವಂಥವು ನಮಗೆ ಹಾಗಾಗಿ ಅನುಕೂಲ ಮಾಡಿಕೊಡ್ತವೆ. ಮಾಡರ್ನ್ ಸೈನ್ಸ್ ಏನು ಹೇಳುತ್ತೆ ಅಂತಂದರೆ, ಈ ಹಿಂದೆ ನಾನು 2 ಬೀಜಗಳಿಗೆ ಹೇಳಿದ ಎಲ್ಲ ಗುಣಗಳ ಜೊತೆಗೆ ಇದು ಡೈಜೆಷನ್ ಸಿಸ್ಟಮಿಗೆ ಹೆಚ್ಚು ಒಳ್ಳೆಯದು. ಯಾಕೆಂದರೆ ಇದರಲ್ಲಿ ಫೈಬರ್ ಇದೆ ಅಂತ. ಅಂದರೆ ಈ ನಾರಿನಾಂಶ ಇರುವಾಗ ಅದು ಈ ಒಳ್ಳೆಯ ಬ್ಯಾಕ್ಟೀರಿಯಾಗಳಿಗೆ ಒಳ್ಳೆಯ ಫುಡ್ ಆಗುತ್ತೆ. ಹಾಗಾಗಿ ಡೈಜೆಸ್ಟಿವ್ ಸಿಸ್ಟಮ್ ತುಂಬ ಚೆನ್ನಾಗಾಗುತ್ತೆ. ಅದನ್ನೇ ಆಯುರ್ವೇದದಲ್ಲಿ ಗ್ರಾಹಿ ಅಂತ ಹೇಳಿದ್ದು. ಅಂದರೆ IBS ಸಮಸ್ಯೆಯಲ್ಲಿ ತುಂಬ ಹೆಲ್ಪ್ಫುಲ್. ಯಾವಾಗ ಕೆಟ್ಟ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಹೆಚ್ಚಾಗುತ್ತೋ ಅಂಥ ಸಂದರ್ಭದಲ್ಲಿಯೇ ಸಾಮಾನ್ಯವಾಗಿ IBS ಅಂತ ಕಾಯಿಲೆಗಳು, ಸಮಸ್ಯೆಗಳು ನಮಗೆ ಜಾಸ್ತಿ ಕಾಡೋದು. ಅಂಥ ಸಮಸ್ಯೆಯಲ್ಲಿ ಇದು ಒಳ್ಳೆಯದು. ಶುಗರನ್ನು ಕಂಟ್ರೋಲ್ ಇಟ್ಕೊಳ್ಳಿಕ್ಕೂ ಕೂಡ ಹೆಲ್ಪ್ಫುಲ್. ಯಾಕೆಂದರೆ ಇದಕ್ಕೆ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇದೆ. ಮತ್ತು ಇದು ಆ ಕಾರಣದಿಂದ ನಾವು ಈ ಮಾಮೂಲಿ ಅನ್ನನೋ ಉಪ್ಪಿಟ್ಟು ಬದಲಿಗೆ ಇದನ್ನು ನಾವು ತಿಂಡಿಯಲ್ಲೆಲ್ಲ ಉಪಯೋಗಿಸ್ಬೋದು ಅಂತ. ಸಾಮಾನ್ಯವಾಗಿ 30-50 ಗ್ರಾಮ್ವರೆಗೆ ಇದನ್ನು ಆರಾಮಾಗಿ ಸೇವನೆ ಮಾಡ್ಬೋದು. ನಾವು ಅಟ್ಲೀಸ್ಟ್ ಎಲ್ಲ ಬೀಜಗಳನ್ನು ಸೇರಿ ಆದರೂ ಒಂದು 50-60 ಗ್ರಾಮ್ ನಿತ್ಯ ಸೇವನೆ ಮಾಡುವ ರೂಢಿಯನ್ನು ಬೆಳೆಸ್ಕೊಳ್ಬೇಕು ಅಂತ. 4ನೇದು ಆ್ಯಕ್ಚುಲಿ ತುಂಬ ಸುಲಭವಾಗಿ ಸಿಗುವಂಥದ್ದು. ಭಾಳಷ್ಟು ಕಡೆಯಲ್ಲಿ ಹಳ್ಳಿಗಳಲ್ಲಿ ನೆಲಕ್ಕೆ ಬಿದ್ದು ಸುಮ್ಮನೆ ಕೊಳೆತು ಹೋಗುವಂಥದ್ದು ಯಾವುದು ಅಂದರೆ ಪನಸ ಬೀಜ, ಅಂದರೆ ಹಲಸಿನ ಬೀಜ. ಈ ಹಲಸಿನ ಬೀಜ ಒಂಥರ ತುಂಬ ಪೌಷ್ಟಿಕವಾದಂತಹ ಎಲ್ಲ ನ್ಯೂಟ್ರಿಯೆಂಟ್ಸನ್ನು ಇಟ್ಕೊಂಡಿರುವಂಥದ್ದು ಅಂತ ಹೇಳ್ಬೋದು. ಅನ್ಫಾರ್ಚುನೇಟ್ಲಿ ನಮಗದ್ರ ಬೆಲೆ ಗೊತ್ತಿಲ್ಲ, ನಾವು ಅದನ್ನು ಸರಿಯಾಗಿ ಸೇವನೆ ಮಾಡ್ತಾ ಇಲ್ಲ. ಆ್ಯಕ್ಚುಲಿ ಇದರಲ್ಲಿ ಪ್ರೋಟೀನ್ ಎಷ್ಟು ಚೆನ್ನಾಗಿದೆ ಅಂತಂದರೆ ನಮ್ಮ ಮಾಂಸಖಂಡಗಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ನಾನು ಹಿಂದೆ ಹೇಳಿದ ಎಲ್ಲ ಬೀಜಗಳಲ್ಲಿ ಹೇಳಿದಂಥ ಗುಣಗಳು ಇದರೊಳಗೆ ಇವೆ. ಜೊತೆಗೆ ವಿಶೇಷವಾಗಿ ಇದರಲ್ಲಿ B ವಿಟಮಿನ್ ತುಂಬ ಚೆನ್ನಾಗಿ ಸಿಗೋದ್ರಿಂದ ಇದು ನಾವು ತೆಗೆದುಕೊಂಡಿರುವಂಥ ಆಹಾರದಿಂದ ಎನರ್ಜಿ ನಮಗೆ ಚೆನ್ನಾಗಿ ಸಿಗುವ ಥರ ಆಹಾರವನ್ನು ಕನ್ವರ್ಟ್ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ಫುಲ್ ಅಂತ. ಆಯುರ್ವೇದದಲ್ಲಿ ಕೂಡ ಇದಕ್ಕೆ ವೃಷ್ಯ ಅಂತ ಹೇಳ್ತಾರೆ. ವೃಷ್ಯ ಅಂತಂದರೆ ಇಡೀ ದೇಹಕ್ಕೆ ಶಕ್ತಿಯನ್ನು ಕೊಡುವಂಥದ್ದು ಅಂತ ನಾವು ಸಿಂಪಲಾಗಿ ಅರ್ಥ ಮಾಡ್ಕೊಳ್ಬೋದು. ಭೋಜನ ಕುತೂಹಲ ಅನ್ನೋ ಗ್ರಂಥದಲ್ಲಿ ತತ್ಫಲಸ್ಯ ವಿಕಾರಘ್ನಂ ಅಂತ ಹೇಳ್ತಾರೆ. ಅಂದರೆ ಹಲಸಿನ ಹಣ್ಣಿನಿಂದ ಆಗುವಂಥ ವಿಕಾರಗಳನ್ನು, ಸಮಸ್ಯೆಗಳನ್ನು ಇದು ತೆಗಿತದೆ ಅಂತ. ಇದರಲ್ಲಿ ಕೂಡ ಫೈಬರ್ ತುಂಬ ಚೆನ್ನಾಗಿರೋದ್ರಿಂದ ಗಟ್ಟಲ್ಲಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳಿಗೆ ತುಂಬ ಒಳ್ಳೆ ಫುಡ್ಡು. ನಾವು ಏನೇನು ಕೆಟ್ಟ ಫುಡ್ಡು ಅಂತ ಹೇಳ್ತೀವಲ್ಲ, ಆ ಕೆಟ್ಟ ಫುಡ್ಡುಗಳಿಂದಾಗಿ ನಮ್ಮ ಕರಳಿನಲ್ಲಿರುವಂಥ ಕೆಟ್ಟ ಬ್ಯಾಕ್ಟೀರಿಯಾಗಳು ಚೆನ್ನಾಗಿ ಹೆಚ್ಚಾಗ್ತವೆ. ಸಕ್ಕರೆ ತಿನ್ನಿ ಅಥವಾ ಹೊರಗಡೆಯ ಬೇಲ್ಪುರಿ, ಪಾನಿಪುರಿ ಈ ಥರದ್ದು ಏನು ತಿಂದರೂ ಕೂಡ ಅಂಥವು ಹೆಚ್ಚಾಗ್ತವೆ. ಪ್ಯಾಕ್ಡ್ ಫುಡ್ಡನ್ನು ತಿಂದಾಗಲೂ ಕೂಡ ಕೆಟ್ಟ ಬ್ಯಾಕ್ಟೀರಿಯಾ ಹೆಚ್ಚಾಗ್ತವೆ. ಅವು ಆ ಕೆಟ್ಟ ಬ್ಯಾಕ್ಟೀರಿಯಾ ಮತ್ತೆ ನಮಗೆ ಅದನ್ನೇ ತಿನ್ನುವಂಥರ ಮಾಡ್ತವೆ. ಅದೇ ಈ ಥರದ ಈ ಸೀಡ್ಸನ್ನು ತಿಂದರೆ ಒಳ್ಳೆ ಬ್ಯಾಕ್ಟೀರಿಯಾ ಹೆಚ್ಚಾಗುತ್ತೆ. ನಮ್ಮ ಮೆದುಳು ಕೂಡ ಚೆನ್ನಾಗಿರುತ್ತೆ, ನಮ್ಮಲ್ಲಿ ಒಳ್ಳೆ ಯೋಚನೆಗಳು ಬರ್ತವೆ, ಮತ್ತು ನಮ್ಮ ಮೆದುಳಿಗೆ ಸಂಬಂಧಪಟ್ಟ ಎಲ್ಲ ವಿಷಯದಲ್ಲೂ ಕೂಡ ಒಳ್ಳೆಯದಾಗತ್ತೆ. ಆದರೆ ಇಲ್ಲಿ ಒಂದು ವಿಷಯ, ಹಲಸಿನ ಬೀಜದಲ್ಲಿ ಗುರುಣಿ ಬದ್ಧವಿಟ್ಕಾನಿ ಅಂತ ಆಯುರ್ವೇದ ಗ್ರಂಥಗಳು ಹೇಳ್ತವೆ. ಅಂದರೆ ಇದು ಡೈಜೆಷನ್ಗೆ ತುಂಬ ಹೆವಿ. ಇದನ್ನು ತಿಂದು ನೋಡಿದವ್ರಿಗೆ ಗೊತ್ತಿದೆ, ಅದು ಡೈಜೆಷನ್ ಪವರ್ ಚೆನ್ನಾಗಿ ಇಲ್ದಿರುವವರು ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿ ಮಾಡದೇ ಇರುವಂಥವ್ರು ಇರ್ತಾರಲ್ಲ, ಅಂಥವರಿಗೆ ಹೊಟ್ಟೆ ಚೆನ್ನಾಗಿ ಊದ್ಕೊಳ್ಳುತ್ತೆ. ಯಾಕೆಂದರೆ ಅಷ್ಟು ಗ್ಯಾಸ್ ಆಗುತ್ತೆ.
ಅದು ಗ್ಯಾಸ್ ಆಗುತ್ತೆ ಅನ್ನೋದಕ್ಕೆ ಕಾರಣ ಹೊಟ್ಟೆ ಹಾಳಾಗುತ್ತೆ ಅಂತಲ್ಲ, ಇದು ಡೈಜೆಷನ್ಗೆ ಹೆವಿ ಅಂತ. ನಾವು ಡೈಜೆಸ್ಟ್ ಮಾಡ್ಕೊಳ್ಳೋ ಕೆಪಾಸಿಟಿನ ಹೆಚ್ಚು ಮಾಡಿಕೊಂಡ್ರೆ ಆಯಿತು. ಅದಕ್ಕೆ ಆ ಬೀಜವನ್ನು ಬೇಯಿಸ್ಕೊಂಡು ಸೇವನೆ ಮಾಡೋ ಮೊದಲು ಬೇಯಿಸುವಾಗಲೇ ಅದಕ್ಕೆ ಎಲ್ಲ ಸಾಂಬಾರು ಪದಾರ್ಥಗಳನ್ನು ಹಾಕಿ ಬೇಯಿಸ್ಬೋದು. ಆನಂತರ ಕೂಡ ಸಾಂಬಾರು ಪದಾರ್ಥಗಳ ಜೊತೆಗೆ ಅದನ್ನು ಸೇವನೆ ಮಾಡ್ಬೋದು. ಚೆನ್ನಾಗಿ ತುಪ್ಪ ಹಾಕ್ಕೊಂಡು ಸೇವನೆ ಮಾಡ್ಬೋದು. ಈ ಥರ ಎಲ್ಲ ಮಾಡ್ಬೋದು. ಇನ್ನೊಂದು ದಿನ ಅದ್ರ ಬಗ್ಗೆ ಮಾತಾಡೋಣ. ಹಾಗಾಗಿ ಮುಂದೆ ಮತ್ತೆ ಹಲಸಿನ ಬೀಜ ನಿಮಗೆ ಸಿಕ್ಕಾಗ ಖಂಡಿತ ಅದನ್ನು ಜೋಪಾನವಾಗಿ ಕಾದಿಟ್ಕೊಳ್ಳಿ. ಆವಾಗ ಅದನ್ನು ಸೇವನೆ ಮಾಡಲಿಕ್ಕೆ ರುಚಿನೂ ಚೆನ್ನಾಗಿರುತ್ತೆ, ಜೊತೆಗೆ ನಮ್ಮ ಆರೋಗ್ಯ ಕೂಡ ಹೆಚ್ಚಾಗುತ್ತೆ. ಇನ್ಯಾವ ಬೀಜಗಳ ಬಗ್ಗೆ ಹೇಳಬೇಕು ಅನ್ನೋದನ್ನು ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.